ಇವತ್ತು ನಾನು ಈರುಳ್ಳಿ ರೈಸ್ ಮಾಡ್ತಾಯಿದ್ದೀನಿ. ಗೈಸ್ ಇವನು ತುಂಬ ಹಠ ಮಾಡ್ತಾನೆ, ಯಾಕೆ ಅದನ್ನ ಎಲ್ಲ ಅಂತ ಹುಡ್ಕೋದು ಇವಾಗ. ಗೈಸ್ ಯಾವಾಗಲೂ ಏನಾದರೂ ಒಂದು ಟ್ವಿಸ್ಟ್ ಆಗ್ತಾನೆ ಇರುತ್ತೆ. ಗೈಸ್ ಇವನು ನಮ್ಮ ಮನೆ ಮೇಲ್ಗಡೆ ಹುಡುಗ, ಸ್ವಲ್ಪ ಹೊತ್ತು ಬಿಟ್ರೆ ಈಗ ಟೇಸ್ಟ್ ಮಾಡ್ತಾ ಇದ್ದೀನಿ. ಗೈಸ್ ಇವಾಗ ಆಲ್ಮೋಸ್ಟ್ ಆಗಿದೆ ಅದು. ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಗೈಸ್ ಇವತ್ತಿನ ವಿಡಿಯೋದಲ್ಲಿ ಏನು ಮಾಡಕ್ಕೆ ಹೊಟ್ಟಿದ್ದೀನಿ ಅಂತ ಹೇಳೋಕ್ಕಿಂತ ಮುಂಚೆ ಒಂದಷ್ಟು ಹೇಳ್ಬೇಕಂತ ಅಂದ್ಕೊಂಡಿದ್ದೀನಿ. ಅದು ಏನಂತ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಯಾರು ನನ್ನ ವೀಡಿಯೋನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕೆ ಎಲ್ಲ ವೀಡಿಯೋದಲ್ಲೂ ಇದನ್ನು ಹೇಳ್ತೀನಿ ಅಂತಂದರೆ ಸ್ವಲ್ಪ ಜನ ವೀಡಿಯೋಸ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ. ಅದಕ್ಕೆ ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಹೋಮ್ ಟೂರಲ್ಲಿ ನಮ್ಮ ಮನೆ ಆಚೆ ಇರೋ ಪಾಟ್ಸ್ಗಳೆಲ್ಲ ತೋರಿಸಿದಲ್ವಾ. ಇವತ್ತು ಅಂದರೆ ನಮ್ಮ ಅಮ್ಮ ಅದನ್ನು ಇನ್ನೂ ಕ್ಲೀನಾಗಿ ಅರೇಂಜ್ ಮಾಡಿದ್ದಾರೆ. ಒಂದು ರೌಂಡ್ ತೋರಿಸ್ತೀನಿ ಬನ್ನಿ. ಆಮೇಲೆ ಮತ್ತೆ ಮನೆಯೂ ಫುಲ್ಲು ಕ್ಲೀನಾಗಿದೆ. ನಾನು ಹೇಳಿದ್ನಲ್ಲ, ಮನೆ ಸ್ವಲ್ಪ ಗಲೀಜು ಇರುವಾಗ ಅಂದರೆ ಮೆಸ್ಸಾಗಿರುವಾಗ ವೀಡಿಯೋ ಮಾಡಿದ್ದೆ. ಅದಕ್ಕೆ ಇವತ್ತು ಒಂದು ಸಲ ಹಂಗೆ ತೋರಿಸ್ಬಿಡ್ತೀನಿ. ಹಾಗೆ ಜಾಸ್ತಿ ಇನ್ ಡೀಟೇಲಾಗಿ ಏನು ಹೇಳಲ್ಲ, ಬಟ್ ಹಂಗೆ ಸುಮ್ಮನೆ ತೋರಿಸ್ತೀನಿ ನೋಡಿ. ಗೈಸ್ ವೆದರ್ ಅಂತೂ ಒಂದೊಂದು ಟೈಮಲ್ಲಿ ಬಿಸಿಲಿರುತ್ತೆ, ಒಂದೊಂದು ಟೈಮಲ್ಲಿ ಫುಲ್ಲು ಕತ್ಲೆ ಥರ ಫೀಲ್ ಆಗುತ್ತೆ, ಒಂದೊಂದು ಸಲ ಮಳೆ ಬರೋ ಥರ ಇರುತ್ತೆ. ಅದನ್ನು ಬಿಡಿ ಇವಾಗ. ಇವಾಗ ಪಾಟ್ಸ್ನ ತೋರಿಸ್ತೀನಿ ಅಂತೆ ಅಲ್ವಾ. ಬನ್ನಿ ಇವಾಗ ನೋಡಿ, ಈಗಾಗಲೇ ಬಿಸಿಲು ಬರ್ತಿದೆ. ಲಾಸ್ಟ್ ವಿಡಿಯೋದಲ್ಲಿ ಇದು ಪಾಟ್ ಎಲ್ಲ ಹಂಗೆ ಕೆಳಗಡೆ ಇಟ್ಟಿದ್ರು. ಇವಾಗ ನೋಡಿ ಅದ್ರ ಕೆಳಗಡೆ ಪ್ಲೇಟು, ಅದಕ್ಕೆ ಸ್ಟ್ಯಾಂಡು, 4 ಸ್ಟ್ಯಾಂಡ್ ತರಿಸಿದ್ರು ಅದನ್ನ ಪಾಟ್ ಇಡೋಕ್ಕೆ ಅಂತಲೇ. ಇಲ್ಲೊಂದಿದೆ, ಈ ಕಡೆ 2 ಇದೆ. ಎಷ್ಟು ನೀಟಾಗಿ ಕಾಣಿಸ್ತಿದೆ ನೋಡಿ. ಇವಾಗ ಎಷ್ಟು ನೀಟಾಗಿದೆ. ನಾನು ಇವಾಗ ಮಾಡಿಲ್ಲ, ಮುಂಚೆನೇ ಮಾಡಿಬಿಟ್ಟಿದ್ದೀನಿ ವೀಡಿಯೋ. ಅದು ಬಿಟ್ಟರೆ ಇದು ನೋಡಿ ಎಷ್ಟು ನೀಟಾಗಿದೆ. ಎಲ್ಲ ನೀಟಾಗಿ ಅರೇಂಜ್ ಮಾಡಿ ನಮ್ಮಮ್ಮ ಕ್ಲೀನ್ ಮಾಡಿಬಿಟ್ಟು ಆಚೆ ಹೋಗಿದ್ದಾರೆ. ಇವತ್ತಿನ ವಿಡಿಯೋ ಏನು ಅಂತಂದರೆ, ಇವತ್ತು ನಾನು ಈರುಳ್ಳಿ ರೈಸ್ ಮಾಡ್ತಾಯಿದ್ದೀನಿ. ಅಂದರೆ ಆನಿಯನ್ ರೈಸು. ಯೂಟ್ಯೂಬಲ್ಲಿ ನೋಡಿದೆ, ಚೆನ್ನಾಗಿತ್ತು. ನಾನೊಂದ್ಸಲ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬನ್ನಿ ಹೆಂಗೆ ಏನೇನು ಮಾಡ್ತೀನಿ ಎಲ್ಲ ನಿಮಗೆ ತೋರಿಸ್ತೀನಿ. ವೀಡಿಯೋನ ಕೊನೆವರೆಗೂ ನೋಡಿ. ಗೈಸ್ ಅವರು ವೀಡಿಯೋದಲ್ಲಿ ಒಂದು 5 ನಿಮಿಷಕ್ಕೆ ಮಾಡ್ಬೋದು ಅಂತ ಹೇಳಿದ್ದಾರೆ. ನನಗೆ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಫೀಡ್ಬ್ಯಾಕ್ ಅಂತೂ ಎಲ್ಲ ಸಕ್ಕತ್ತಾಗಿ ಕೊಟ್ಟಿದ್ದಾರೆ. ಚೆನ್ನಾಗಿತ್ತು ಅಂತ ಕಾಮೆಂಟ್ಸ್ ಎಲ್ಲ ನೋಡಿದೆ ನಾನು. ಎಲ್ಲರೂ ಸಕ್ಕತ್ತಾಗಿ ಬಂದಿದೆ ಅಂತ ಹೇಳಿದ್ರು. ಬನ್ನಿ ನಾವೊಂದ್ಸಲ ಇವತ್ತು ಟ್ರೈ ಮಾಡೋಣ. ಗೈಸ್ ಆನಿಯನ್ ರೈಸ್ ಮಾಡೋಣ ಅಂತ ಏನೋ ರೆಡಿ ಆದೆ. ಅದಕ್ಕೆ ಏನೇನು ಬೇಕು ಗೊತ್ತಾ? ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ, ಆಮೇಲಿಂದ ಟೊಮೆಟೊ. ಈರುಳ್ಳಿ ಸಿಕ್ತು, ಬ್ಯಾಡಗೆ ಮೆಣಸಿನ್ಕಾಯಿ ಎಲ್ಲಿದೆ ಗೊತ್ತಿಲ್ಲ. ಬೆಳ್ಳುಳ್ಳಿ ಎಲ್ಲಿದೆ ಗೊತ್ತಿಲ್ಲ. ಟೊಮೊಟೊ ಎಲ್ಲಿದೆ ಗೊತ್ತಿಲ್ಲ. ಅದಕ್ಕೇ ಇವಾಗ ಅನಿಸ್ತಿದೆ ಮನೇಲಿ ಎಲ್ಲೆಲ್ಲಿ ಏನಿದೆ ಅಂತ ಸ್ವಲ್ಪ ತಿಳ್ಕೊಂಡಿದ್ರೆ ಈಸಿ ಆಗ್ತಿತ್ತು. ಇವಾಗ ಹುಡ್ಕೋವಂಥ ಪರಿಸ್ಥಿತಿ ಬರ್ತಾಯಿರಲಿಲ್ಲ. ಇವಾಗೆಲ್ಲನೂ ಹುಡುಕ್ಬೇಕು. ಇಲ್ಲಾಂದರೆ ನಾವು ಅಮ್ಮಂಗೆ ಫೋನ್ ಮಾಡಿ ಕೇಳಬೇಕು, ಎಲ್ಲೆಲ್ಲಿ ಇಟ್ಟಿದ್ದೀರಾ ಏನೇನು ಅಂತ. ಗೊತ್ತಿಲ್ಲ, ನೋಡೋಣ ಬನ್ನಿ. ಈರುಳ್ಳಿ ಇಲ್ಲೇ ಇದೆ, ಈರುಳ್ಳಿದೇನು ತೊಂದರೆ ಇಲ್ಲ. ನೆಕ್ಸ್ಟು ಬೆಳ್ಳುಳ್ಳಿ ಬೇಕು. ಬೆಳ್ಳುಳ್ಳಿ ಎಲ್ಲಂತ ಹುಡುಕ್ಲಿ ನಾನೀಗ. ಇಲ್ಲೆಲ್ಲ ಬರೀ ಮಸಾಲೆದಿರೋದು, ಈ ಕಡೆ ಏನೂ ಇಲ್ಲ. ಇದರಲ್ಲಿ ಏನಾದ್ರು ಇರುತ್ತೋ ಅಂತ ಅಂದ್ಕೊಂಡ್ರೆ ಇದರಲ್ಲೂ ಏನಿಲ್ಲ, ಇದ್ರಲ್ಲಿ ಬರೀ ಸಕ್ಕರೆ ಇರೋದು. ಹಾಂ ಗೈಸ್, ಬೆಳ್ಳುಳ್ಳಿ ಸಿಕ್ತು. ಗೈಸ್ ಈರುಳ್ಳಿ ಬೆಳ್ಳುಳ್ಳಿ ಸಿಕ್ಕಿದೆ. ಇವಾಗ ಬ್ಯಾಡಗೆ ಮೆಣಸಿನ್ಕಾಯಿ ನೋಡಬೇಕು. ಮೆಣಸಿನ್ಕಾಯಿ ಎಲ್ಲಿದೆ ಅಂತ. ಈ ಲೈನಲ್ಲಂತೂ ಮೆಣಸಿನ್ಕಾಯಿ ಇಲ್ಲ. ಬೆಸ್ಟು ನಾನು ಫೋನ್ ಮಾಡಿ ಕೇಳ್ಕೊಬಿಡ್ತೀನಿ. ಮಾವಿನಕಾಯಿ ಸೀಸನ್ ಮುಗಿತಾ ಬಂತು, ಬಟ್ ಆದರೆ ನಮ್ಮನೇಲಿ ನೋಡಿ ಎಷ್ಟು ಮಾವಿನಕಾಯಿ ಇದೆ. ಇಲ್ಲೂ ಇದೆಯಾ? ಮಾವಿನ ಹಣ್ಣು ಇಲ್ಲೂ ಇದೆಯಾ? ಇಲ್ಲಿ ಕಟ್ ಮಾಡಿರೋದು ಅರ್ಧಂಪರ್ಧ. ಮತ್ತು ಇಲ್ಲೂ ಇದೆ ನೋಡಿ, ಫುಲ್ಲು ಹಣ್ಣುಗಳಿದೆ. ಬಟ್ ಯಾರೂ ತಿನ್ನೋಲ್ಲ, ನಾವು ಅಮ್ಮ ಒಬ್ಬರೇ ತಿನ್ನೋದು ಕರೆಕ್ಟಾಗಿ. ಮುಂಚೆ ಆದರೆ ನಾವಂತೂ ಸರ್ಯಾಗಿ ತಿಂತಾಯಿದ್ವಿ. ಇವಾಗ ಏನೋ ತಿನ್ನೋಕ್ಕೆ ಇಂಟ್ರೆಸ್ಟೇ ಇಲ್ಲ. ಮನೇಲಿ ಹಣ್ಣುಗಳಿದ್ರೂ ತಿಂತಾಯಿಲ್ಲ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಬ್ಯಾಡಿಗೆ ಮೆಣಸಿನ್ಕಾಯಿ ಹುಡುಕ್ತಿದ್ರೆ ನಾರ್ಮಲ್ ಗ್ರೀನ್ ಚಿಲ್ಲಿ ಸಿಗ್ತಾಯಿದೆ. ಅದನ್ನೆಲ್ಲ ಅಂತ ಹುಡ್ಕೋದು ಇವಾಗ. ಯಾವಾಗಲೂ ಏನಾದರೂ ಒಂದು ಟ್ವಿಸ್ಟ್ ಆಗ್ತಾನೆ ಇರುತ್ತೆ. ಆನಿಯನ್ ರೈಸ್ ಮಾಡೋಣ ಅಂತ ನಾನಂತೂ ಫುಲ್ ರೆಡಿಯಾಗಿ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೆ, ಮಾಡಿಬಿಡೋಣ ನಾನೇ ಅಂತ. ಬಟ್ ನಮ್ಮಮ್ಮ ಫೋನ್ ಮಾಡಿ ಇವಾಗ ನಾನು ಪಿಜ್ಜಾ ಮಾಡ್ಕೊಡ್ತೀನಿ ಅಂತ ಹೇಳಿಬಿಟ್ರು. ಅದಕ್ಕೆ ಎಲ್ಲನೂ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಪಿಜ್ಜಾ ಮಾಡೋದನ್ನೇ ನಿಮಗೆ ಹೋಮ್ ಮೇಡ್ ಪಿಜ್ಜಾ ನಿಮಗೆ ತೋರಿಸ್ತೀನಿ. ಈ ಪಿಜ್ಜಾ ವಿಡಿಯೋ ನಿಮಗೆ ಮುಂಚೆನೇ ಬರಬೇಕಿತ್ತು, ಬಟ್ ಮಾಡಿರಲಿಲ್ಲ. ನಿನ್ನೆ ನಮ್ಮ ಅಜ್ಜಿ ಮನೇಲಿ ಮಾಡ್ಕೊಂಡು ತಿಂದ್ವಿ, ಬಟ್ ಇವತ್ತು ನಮ್ಮ ಮನೇಲಿ ಮಾಡ್ತಾಯಿದ್ದೀವಿ. ಪಿಜ್ಜಾ ಹೆಂಗೆ ಮಾಡ್ತೀವಲ್ಲ ತೋರಿಸ್ತೀವಿ, ಏನೇನು ಯೂಸ್ ಮಾಡ್ತೀವಿ ಅದಕ್ಕೆ ಎಲ್ಲ ಅಂತ ನಿಮಗೆ ತೋರಿಸ್ತೀವಿ. ನಿನ್ನೆ ತಿಂದಿನಂತೂ ಸಕ್ಕತ್ತಾಗಿತ್ತು, ನೆಕ್ಸ್ಟ್ ಲೆವೆಲ್ ಆಗಿತ್ತು. ಇವತ್ತು ನಮ್ಮ ಮನೇಲಿ ಮಾಡೋದನ್ನ ವೀಡಿಯೋ ಮಾಡ್ತೀನಿ, ನೋಡ್ತಾ ಇರಿ. ಇಬ್ಬರು ನೋಡಿ ಒಂದೇ ಪೋಸಲ್ಲಿ ಮಲ್ಕೋರೆ. ಇವಳು ಹಂಗೆ ಮಲ್ಕೊಂಡವಳೆ, ಇವನು ಹಂಗೆ ಮಲ್ಕೊಂಡವನೆ.
ಇವ್ರಿಗೆ ಹಾಸಿಗೆನೇ ಬೇಕು, ನೆಲದಲ್ಲಂತೂ ಮಲ್ಕೊಳ್ಳೋದಿಲ್ಲ. ಹಾಸಿಗೆ ಚೇರು ಏನಾದರೂ ಒಂದು ಬೇಕೇ ಬೇಕು. ಎದಳ ಮೇಲೆ ಗೈಸ್, ಈಗ ತಾನೇ ಫುಲ್ಲು ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದೆ. ಗೈಸ್, ನಮ್ಮಮ್ಮ ಬಂದರು ಮನೆಗೆ. ನಾನು ಹೇಳಿದೆ ನಮ್ಮಮ್ಮಂಗೆ ನಾನು ಆನಿಯನ್ ರೈಸ್ ಮಾಡೋಕ್ಕೆ ಹೋಗಿದ್ದೆ, ಅಷ್ಟು ಐಟಮ್ಸ್ ಇರಲಿಲ್ಲ. ಇವಾಗ ಏನೇನು ಐಟಮ್ ಇಲ್ಲ ಅದನ್ನ ಹೋಗಿ ತರಬೇಕು. ಶುಂಠಿನ ಸುಮಾರು ಕಡೆ ಹುಡುಕ್ತೆ, ಸಿಕ್ಕಲಿಲ್ಲ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ತೊಗೊಂಡಿದ್ದೀನಿ. ಇವಾಗ ರೈಸ್ ರೆಡಿ ಆಗ್ತಿದೆ. ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಫಸ್ಟು ಆನಿಯನ್ ರೈಸ್ ಮಾಡಾದ್ಮೇಲೆ ಬಿರಿಯಾನಿ ಮಾಡೋದು. ಬಿರಿಯಾನಿ ಎಲ್ಲ ಡಿಪ್ರೆಷನ್ ಪಿಜ್ಜಾ. ಚಿಕ್ಕ ವಯಸ್ಸಲ್ಲಿ ಬಿಸ್ಕೆಟ್ ಮನೇಲಿದ್ದರೆ ಒಂದು ಇರೋಕ್ಕೆ ಬಿಡ್ತಿರ್ಲಿಲ್ಲ. ಇಷ್ಟೊಂದು ಬಿಸ್ಕೆಟ್ ಇದ್ದರೆ ಹಬ್ಬ. ಒಂದು ಬಿಸ್ಕೆಟ್ ಇರೋಕ್ಕೆ ಬಿಡ್ತಿರ್ಲಿಲ್ಲ ಮನೇಲಿ, ಎಲ್ಲ ಖಾಲಿ ಮಾಡಿಬಿಡ್ತಿದ್ವಿ. ಬಟ್ ಇವಾಗ ಇಷ್ಟೊಂದಿದೆ, ಬಟ್ ತಿನ್ನೋಕ್ಕೆ ಮನಸ್ಸಿಲ್ಲ, ತಿನ್ನೋಕ್ಕೆ ಇಷ್ಟನೂ ಇಲ್ಲ ಇವಾಗ. ಸೊ ಯಾವಾಗಾದರೂ ಒಂದು ಸಲ ಒಂದೋ ಎರಡೋ ತಿನ್ಬೋದು ಅಷ್ಟೇ. ಸೊ ಅವಾಗಿದ್ದಿದ್ದು ಆಸೆ ಇವಾಗಿಲ್ಲ. ಗೈಸ್, ಇವನು ನಮ್ಮ ಮನೆ ಮೇಲ್ಗಡೆ ಹುಡುಗ. ಇವನಂದರೆ ತುಂಬ ಇಷ್ಟ. ನೋಡಿ, ಇವನ್ ಸೈಜು ಇಬ್ಬರದು ಒಂದೇ. ಇವನೇ ದಪ್ಪ ಕಾಣಿಸ್ತಾನೆ, ಇವನೇ ದಪ್ಪ ಕಾಣಿಸ್ತಾನೆ. ಇವಾಗ ನಿಮ್ಗೊಂದು ಮ್ಯಾಜಿಕ್ ತೋರಿಸ್ತೀನಿ ನೋಡಿ. ಗೈಸ್, ಅಡುಗೆ ಮಾಡೋರಿಗೆ ಜಾಗನೇ ಬಿಡ್ತಲ್ಲ ಇವನು. ಎದ್ದೇ ಹೋಯ್ತಿಲ್ಲ. ಎದ್ದೋಗೋ ಮೇಲೆ ಅಂದ್ರೆ ಮಲ್ಕೋತಾನಿಲ್ಲೇ. ಗೈಸ್, ರೈಸು ರೆಡಿ ಆಯಿತು, ಆ ಕಡೆ ಮಸಾಲೆ ರೆಡಿ ಆಗ್ತಿದೆ. ಇನ್ನು ಫ್ರೈ ಮಾಡೋದಷ್ಟೇ ಬಾಕಿ ಇರೋದು. ಗೈಸ್, ಇವನು ತುಂಬ ಹಠ ಮಾಡ್ತಾನೆ, ಯಾಕೆ ಅಂತ ಗೊತ್ತಿಲ್ಲ. ಇನ್ನು ಕರ್ಕೋಗಿ ಇವಾಗ ಬಿಡ್ಬೇಕು. ನೀವು ಮನೆಗೆ ಇಷ್ಟು ದೊಡ್ಡದಾಗಿ ಜಾಗ ಐತೆ, ಮಲ್ಕೋ ಅಲ್ಲೇ. ಮಲ್ಕೋ. ರೈಸ್ ಇಷ್ಟು ಹಾಕಿ ಇದು ಫುಲ್ಲು ಬ್ರೌನ್ ಕಲರ್ ಆಗಬೇಕು, ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಅದಾದಮೇಲೆ ಮಸಾಲೆ ಮಾಡಿರೋದನ್ನ, ಅಂದರೆ ರುಬ್ಬಿದ್ರಲ್ಲ ಮಿಕ್ಸಿಲಿ ಹಾಕ್ಕೊಂಡು, ಅದನ್ನು ಅದಕ್ಕೆ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಫುಲ್ಲು ರೆಡಿ ಆಗಿಬಿಡುತ್ತೆ. ರೈಸ್, ನಾನು ಆನಿಯನ್ ರೈಸ್ ಮಾಡಬೇಕು ಅಂದ್ಕೊಂಡೆ, ಅದು ಕೊನೆಗೂ ನಮ್ಮ ಅಮ್ಮನೇ ಮಾಡೋ ಥರ ಆಯಿತು. ಸೊ ನಾನು ನಿಂತ್ಕೊಂಡು ನೋಡ್ಕೊತಾ ಇದ್ದೀನಿ ಅಷ್ಟೇ ನಾನು. ಸೊ ಹಂಗೆ ಗೈಡ್ ಮಾಡ್ತಾಯಿದ್ದೀನಿ ನಾನು. ಸೊ ನಮ್ಮ ಅಮ್ಮ ಮಾಡ್ತಾರೆ. ಸೊ ಟೇಸ್ಟ್ ಹೆಂಗಿದೆ ಅಂತ ನಿಮಗೆ ಎಲ್ಲ ಹೇಳ್ತೀನಿ. ಸೊ ಮಸ್ಟ್ ಟ್ರೈ. ಬೇಗ ಮುಗ್ದೋಗುತ್ತೆ, 5 ನಿಮಿಷದಂತೂ ಆಗೋಲ್ಲ, ಒಂದು 1/4 ಗಂಟೆ 20 ನಿಮಿಷ ಬೇಗ ಮುಗಿಯುತ್ತೆ. ಒಟ್ಟಿನಲ್ಲಿ ತುಂಬ ರಿಸ್ಕ್ ಏನಿಲ್ಲ, ಮಾಡ್ಬೋದು ಬೇಗ. ಸೊ ಆಲ್ಮೋಸ್ಟು ರೋಸ್ಟ್ ಆಗಿದೆ, ಘಮ ಅಂತ ಆಗಲೇ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇದೊಂದು ಸ್ವಲ್ಪ ಹೊತ್ತು ಆದಮೇಲೆ ನೆಕ್ಸ್ಟ್ ಇದನ್ನು ಆ್ಯಡ್ ಮಾಡಿ ಒಂದು 2-3 ನಿಮಿಷ ಅದನ್ನು ಫ್ರೈ ಮಾಡಿದ್ರೆ ಮುಗೀತು. ಅದಾದಮೇಲೆ ರೈಸ್ ಮಿಕ್ಸ್ ಮಾಡಬೇಕು ಅದಕ್ಕೆ. ಸೊ ಅಷ್ಟೇ, ಮುಗೀತು. ಇವಾಗ ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀವಿ. ಸೊ ಒಂದೇ ಸಲ ಪ್ಲೇಟಲ್ಲಿ ಹಾಕೋಬಿಟ್ಟವ್ರೆ ಈಸಿ ಆಗಲಿ ಅಂತ, ಒಂದೊಂದಕ್ಕೂ ಮತ್ತೆ ಹುಡ್ಕೋಕ್ಕಾಗಲ್ಲ ಅಂತ. ಧನಿಯಾ ಪುಡಿ, ಗರಂ ಮಸಾಲ, ಚಿಲ್ಲಿ ಪೌಡರ್ ಅಷ್ಟೇ. ಇವಾಗ ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀವಿ. ನೀರು ಹಾಕಿ ಮಸಾಲೆ ಬಂತು ಫಸ್ಟ್. ಅದಕ್ಕೆ ಸ್ವಲ್ಪ ನೀರು ಹಾಕಿದ್ರೆ ಸೊ ಅವಾಗ ಇನ್ನೂ ಜಾಸ್ತಿ ಆಗುತ್ತೆ ಅದು. ಗೈಸ್, ಇವಾಗ ಆಲ್ಮೋಸ್ಟ್ ಆಗಿದೆ ಅದು. ಸೊ ಇಲ್ಲಿ ಈ ಥರ ನೋಡಿ, ಎಣ್ಣೆ ಥರ ಬಿಟ್ಕೊಂಡ್ರೆ ಅದು ಕಂಪ್ಲೀಟಾಗಿ ಆಗಿದೆ ಅಂತ ಅರ್ಥ. ಸೊ ಇವಾಗ ರೈಸ್ ಮಿಕ್ಸ್ ಮಾಡಿ ತಿನ್ನೋದಷ್ಟೇ ಬಾಕಿ ಇರೋದು. ಉಪ್ಪು ನೀವು ಫಸ್ಟು ಮಸಾಲೆಗೆ ಫ್ರೈ ಮಾಡುವಾಗ ಒಂದು ಸಲ ಹಾಕ್ಕೋಬೇಕು. ರೈಸ್ ಹಾಕಾದ್ಮೇಲೆ ಒಂದು ಸಲ ಉಪ್ಪು ಹಾಕಬೇಕು, ಅಂದರೆ ರುಚಿ ಎಷ್ಟು ಬೇಕಷ್ಟು. ಫೈನಲಾಗಿ ಈ ಥರ ಕಾಣಿಸ್ತಿದೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಮಸ್ಟ್ ಟ್ರೈ ಮಾಡಿ. ಈಗ ಟೇಸ್ಟ್ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ ಗೈಸ್, ಟ್ರೈ ಮಾಡಿ. ಅಮ್ಮ ಮಾಡಿದ್ದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.